ಕುರಿ ಕಾಯುವವರಿಗೆ ಹಿತರಕ್ಷಣಾ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಲು ಬೃಹತ್ ಪ್ರತಿಭಟನೆ. 500ಕ್ಕೂ ಹೆಚ್ಚು ಕುರಿಗಳೊಂದಿಗೆ ಪ್ರಮುಖ ರಸ್ತೆ ಮುಖಾಂತರ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಶೋಷಿತ ಸಮುದಾಯಗಳ ಪರ ಹಾಗೂ ವಿವಿಧ ವೃತ್ತಿಪರ ಹಿತರಕ್ಷಣೆಗೆ ವಿವಿಧ ವಿಶೇಷ ಕಾಯ್ದೆಗಳನ್ನು ಜಾರಿ ಮಾಡಿ ಅವರ ಹಿತರಕ್ಷಣೆ ಮಾಡಿದ್ದು, ಅದೇ ರೀತಿ ಕುರಿಗಾರಿಕೆ ಮೇಲೆ ಉಪಜೀವನ ನಡೆಸುತ್ತಿರುವ ಕುರಿಗಾರರ ಮೇಲೆ ಆಗುತ್ತಿರುವ ದೌರ್ಜನ್ಯಗಳು, ಹಲ್ಲೆ, ನಿಂದನೆ, ಪ್ರಾಣಾಪಾಯ, ಕಳ್ಳತನ, ಅತ್ಯಾಚಾರ ಇತ್ಯಾದಿ ದುಷ್ಕೃತ್ಯಗಳು ಕಡಿವಾಣ ಹಾಕಲು ಕುರಿಗಾಹಿಗಳ ಹಿತರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಬನಹಟ್ಟಿಯ ಈಶ್ವರಲಿಂಗ ಮೈದಾನದಿಂದ ಸಮಸ್ತ ಕುರುಬ ಸಮಾಜ ಹಾಗೂ ಕುರಿಗಾಹಿಗಳು ಜೊತೆಗೆ 500ಕ್ಕೂ ಹೆಚ್ಚು ಕುರಿಗಾಹಿಗಳೊಂದಿಗೆ ಪ್ರಮುಖ ರಸ್ತೆ ಮುಖಾಂತರ ಪ್ರತಿಭಟನೆ ಮಾಡಿದರು. ಇಡೀ ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಿರಂತರವಾಗಿ ಹಲ್ಲೆ, ಜೀವ ಬೆದರಿಕೆ, ಕೊಲೆ, ಅತ್ಯಾಚಾರಿ, ಕುರಿ ಕಳ್ಳತನ, ಅಧಿಕಾರಿಗಳಿಂದ ನಿರಂತರ ಕಿರುಕುಳ, ದೌರ್ಜನ್ಯಗಳು ನಡೆಯುತ್ತಿವೆ ಇತ್ಯಾದಿ ದುಷ್ಕೃತ್ಯಗಳು ಕಡಿವಾಣಕ್ಕಾಗಿ ಸಾಂಪ್ರದಾಯಿಕ ಕುರಿಗಾಹಿಗಳ ರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಯಲ್ಲಪ್ಪ ಹೆಗಡೆ ಕುರಿಗಾಹಿಗಳ ಪರವಾಗಿ ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಇದು ಅಷ್ಟೇ ಅಲ್ಲದೆ ತಹಸೀಲ್ದಾರರ ಕಚೇರಿಯ ಮುಂದೆ ಕುರಿಗಾಹಿಗಳನ್ನು ಮಾತ್ರ ಒಳಗೆ ಬಿಡುತ್ತೇವೆ, ಕುರಿಗಳನ್ನು ಒಳಗೆ ಬಿಡುವುದಿಲ್ಲ ಎಂದು ಪೊಲೀಸ್ ಇಲಾಖೆ ಕುರಿಗಳನ್ನು ಕಚೇರಿಯ ಗೇಟ್ ಹೊರಗಡೆ ನಿಲ್ಲಿಸಿದರು. ಕುರಿಕಾಯಿಗಳು ದಿನನಿತ್ಯ ಕುರಿಗಳನ್ನು ನಂಬಿಕೊಂಡು ಉಪಜೀವನ ನಡೆಸುತ್ತಿದ್ದೇವೆ. ಕುರಿಗಳನ್ನು ಹೊರಗೆ ಇಟ್ಟು ನಾವು ಪ್ರತಿಭಟನೆ ಮಾಡಿ ವ್ಯರ್ಥವಾಗುತ್ತದೆ. ಅಧಿಕಾರಿಗಳು ಕುರಿಗಳನ್ನು ಇಲ್ಲಿಯೇ ಒಳಗಡೆ ಬಿಡದೆ ಹೋದರೆ ನಾಳೆ ದಿನ ಫಾರೆಸ್ಟ್ ಗುಡ್ಡಗಾಡುಗಳಲ್ಲಿ ಮೇಯಿಸಲು ಹೇಗೆ ಬಿಡುತ್ತೀರಿ ಎಂಬ ಹಠ ಹಿಡಿದು ಸ್ಥಳಕ್ಕೆ ದೌಡಾಯಿಸಿದ ಜಮಖಂಡಿಯ DYSP ಸಾಹೇಬರು ಮತ್ತು ದಂಡಾಧಿಕಾರಿಗಳಿಗೆ ಕುರುಬ ಸಮಾಜದ ಮುಖಂಡರು ಮನವರಿಕೆ ಮಾಡಿ ಕುರಿಗಳನ್ನು ಒಳಗೆ ಬಿಡಿಸಿದರು. ನಂತರ ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರವು 2024-25ನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾಹಿಗಳಿಗೆ ಸಂಬಂಧಿಸಿದಂತೆ ದೌರ್ಜನ್ಯ ತಡೆ ಕಾಯ್ದೆ ರೂಪಿಸಲು ಪ್ರಸ್ತಾಪಿಸಿದ್ದು, ಅದರಂತೆ ಈಗ ಸರ್ಕಾರದ ಮುಂದೆ ದಿ ಟ್ರೆಡಿಷನಲ್ ಮ್ಯಾಜಿಸ್ಟ್ರೇಟ್ ಶಫರ್ಡ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಅಟ್ರಾಕ್ಟ್ಸ್ ಆ್ಯಂಡ್ ಪ್ರಾವಿಷನ್ ಆಫ್ ವೆಲ್ಫೇರ್ಸ್ ಬಿಲ್ 2025 ರಿಪೋರ್ಟ್ ಬಿ ಫೈಲನ್ನು 16 ಮಾರ್ಚ್ 2025 ಮಸೂದೆ ಇರುವುದನ್ನು ನಾವು ಸ್ವಾಗತಿಸುತ್ತೇವೆ. ಈ ಮಸೂದೆಯನ್ನು ಸರ್ಕಾರವು ಮುಂದಿನ ಅಧಿವೇಶನದಲ್ಲಿ ಕಾಯ್ದೆಯಾಗಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಿ ರಬಕವಿ ಬನಹಟ್ಟಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ನಿಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಯಲ್ಲಪ್ಪ ಹೆಗಡೆ, ರಂಗನಗೌಡ ಪಾಟೀಲ್, ಮಾಳು ಇಪ್ಪರಗಿ, ಹೊನ್ನಪ್ಪ ಬಿರಡಿ, ಗಂಗಾಧರ್ ಮೇಟಿ, ಪರಪ್ಪ ಪೂಜಾರಿ, ಶಂಕರ್ ಅಲ್ಕನೂರು, ಬೀರಪ್ಪ ಸಂಗೊಳ್ಳಿ, ಕರಿಯಪ್ಪ ಭುಜಂಗ, ಇನ್ನೂ ಅನೇಕ ಕುರುಬ ಸಮಾಜದ ಹಿರಿಯರು, ಮುಖಂಡರು, ಯುವಕರು, ಕುರಿಗಾಹಿಗಳು ಪ್ರತಿಭಟನೆ ಉದ್ದಕ್ಕೂ ಬಿಗಿ ಭದ್ರತೆ ನೀಡಿದ ಪೊಲೀಸ್, ಜಮಖಂಡಿ DYSP ಶ್ರೀ ರೋಷನ್ ಸೈಯದ್, ಬನಹಟ್ಟಿ ಸರ್ಕಲ್ CPI ಸಂಜೀವ್ ಬಳಗಾರ್, PSIಗಳಾದ ಶ್ರೀಮತಿ ಶಾಂತಾ ಹಳ್ಳಿ, ಕಿರಣ್ ಸತ್ತಿಗೇರಿ ಹಾಗೂ ಶ್ರೀ ಹನುಮಂತ ಸಿಂಗನೂರ್, ಇನ್ನು ಅನೇಕ ಪೊಲೀಸ್ ಸಿಬ್ಬಂದಿ ವರ್ಗದವರು ಹೋರಾಟಕ್ಕೆ ಅನುಕೂಲ ಮಾಡಿಕೊಟ್ಟರು. ನ್ಯೂಸ್ ಬ್ಯೂರೋ, ಶಾನೂರು, ಗೋಲಂಬಾವಿ. ಮಾತಾಡಿ ನೀವು ಅಣ್ಣ ನಡ್ರಿ ಕೂಡ್ರಿ ಎಲ್ಲ ಕುರಿ ಹೋಗ್ತಾರ್ರಿ ಹಂಗ ಅಲ್ಲ
ಬೆಂಗಳೂರು ಮಾನ್ಯ ತಹಶೀಲ್ದಾರರು ಕೈ ವಿನಂತಿ ಇವರ ಮುಖಾಂತರ ಮಾನ್ಯರೇ ವಿಷಯ ಸಾಂಪ್ರದಾಯಿಕ ಕುರಿಗಾಯಿಗಳ ಜಾರಿಗೆ ತರುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿರುವ ಶೋಷಿತ ಸಮುದಾಯಗಳು ಹಾಗೂ ಹಿಂದುಳಿದ ವರ್ಗಗಳು ಕುರಿಗಾರಿಕೆ ಮೂಲಕ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಂಪ್ರದಾಯಿಕ ಸಭಾಗಿರುತ್ತದೆ. ಕುರಿಯನ್ನ ಕಾಯ್ತಕ್ಕಂತ ಕುಲಕಸುಬು ಎಲ್ಲಾ ಶೋಷಿತ ಸಮುದಾಯದ ವರ್ಗದವರು ಕುರಿಯನ್ನ ಕಾಯ್ತಾರೆ. ಕೇವಲ ಒಂದೇ ಜಾತಿಯವರು ಕುರಿಯನ್ನ ಕಾಯುವುದಿಲ್ಲ. ಎಲ್ಲಾ ಸಹಿತ ಹಿಂದುಳಿದ ವರ್ಗದವರು, ಶೋಷಿತ ಸಮುದಾಯದ ವರ್ಗದವರು ಎಲ್ಲರೂ ಸಹಿತ ಕುರಿಯನ್ನ ಕಾಯ್ದು ಅದರ ಮುಖಾಂತರ ಬಂದಿರತಕ್ಕಂಥ ಲಾಭದಲ್ಲಿ ಅವರು ಉಪಜೀವನ ಮಾಡತಕ್ಕಂಥ ಲಕ್ಷಾಂತರ ಕುಟುಂಬಗಳು ಈ ದೇಶದಲ್ಲಿದ್ದಾವೆ ಮತ್ತು ರಾಜ್ಯದಲ್ಲಿದ್ದಾವೆ. ಈ ಹಿಂದೆ ಏನಾಗುತ್ತೆ ಅಂತಂದ್ರೆ ನೀರಾವರಿ ಪ್ರದೇಶ ಕಡಿಮೆ ಇತ್ತು, ಗೋಮಾಳಗಳ ಜಾಗ ಇತ್ತು, ತೋಟಗಾರಿಕೆ ಸರ್ಕಾರಕ್ಕೆ ನೀವು ಮನವಿ ಸಲ್ಲಿಸ್ತೀವಿ. ಕಡೆಯವಾಗಿ ಏನ ತೊಂದರೆ ಐತಿ ಅದನ್ನ ತೊಂದರೆ ನಿವಾರಿಸಲಿಕ್ಕೆ ನಾವು ಮುಂದಿನ ಒಂದು ಸಭೆಯನ್ನು ಕರಿತೀವಿ. ನಿಮ್ಮ ಮುಖಂಡರನ್ನ ಕರ್ಕೊಂಡು ಇಲ್ಲಿ ನಾವು ನಿಮ್ಮ ಮನವಿ ಪ್ರಕಾರ ಒಂದು ವಾರ ಟೈಮ್ ತಗೊಂಡು ಮುಖಂಡರು ಯಾರಿದ್ದಾರೆ ಅವ್ರನ್ನ ಕರೆದು ನಮ್ಮ ಆಫೀಸ್ ಒಳಗೆ ಒಂದು ಮೀಟಿಂಗ್ ಮಾಡೋಣ. ಏನು ಸಮಸ್ಯೆ ಐತಿ ನೀವೇನು ಹೇಳ್ಕೊಂಡಿರಿ ಆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಚರ್ಚೆ ಮಾಡಿದ ಮೇಲೆ ಕಾನೂನು ಅಂತೂ ನನಗೆ ರೂಪಿಸ್ಲಿಕ್ಕೆ ಬರೋದಿಲ್ಲ. ಕಾನೂನು ರೂಪಿಸುವಂಥದ್ದು ಏನಿಲ್ಲ ಅದನ್ನ ಕೆಲಸ ಮುಂದೆ ಮಾಡೋಣ. ಈ ಅರಣ್ಯ ಇಲಾಖೆಯಿಂದ ಏನು ನಿಮ್ಗೆ ತೊಂದರೆ ಆಗ್ತದೆ ಬೆಳೆಯುವಾಗಿ ಆ ಅರಣ್ಯ ಅಧಿಕಾರಿಗಳನ್ನ ಇಲ್ಲಿ ಕರೆದ್ಬಿಟ್ಟು ಅವರ ಕಾಯ್ದೆ ಒಳಗೆ ಏನೈತಿ ಅದನ್ನ ಅವ್ರು ಪರಿಶೀಲನೆ ಮಾಡಿಸ್ತಾರೆ. ಮುಂದಿನ ಕ್ರಮ ಕೈಗೊಳ್ಳಕ್ಕೆ ನಾವು ಮೇಲ್ ಜಿಲ್ಲಾಧಿಕಾರಿಗಳಿಂದ ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ. ಎಫ್ಐಆರ್ ದಾಖಲು ಮಾಡಕ್ಕಾಗಲ್ಲ, ಎಫ್ಐಆರ್ ಆಗೋದಿಲ್ಲ. ಯಾಕಂದ್ರೆ ಇದು ಅಸಂಘಟಿತ ವರ್ಗ ಕುರಿಯನ್ನು ಕಾಯ್ದುಕೊಳ್ಳಲಿಕ್ಕೆ ಆಗುದಿಲ್ಲ. ಕುರಿಗೆ ಕಾನೂನಿನ ನೆರವು ಸಿಗಂಗಿಲ್ಲ. ಹೀಗಾಗಿ ಇವ್ರನ್ನ ನಾವು ರಕ್ಷಣೆ ಮಾಡಬೇಕಂದ್ರೆ ಈ ದೇಶದಲ್ಲಿ ಏನಾದರೂ ಇದ್ರೆ ಅದು ಕಾಯ್ದೆಗಳ ಮುಖಾಂತರ, ವಿಶೇಷವಾಗಿರ್ತಕ್ಕಂಥ ಕಾಯ್ದೆಗಳ ಮುಖಾಂತರ ರಕ್ಷಣೆ ಮಾಡಬೇಕಾದ್ರೆ ಆ ಕಾಯ್ದೆಯನ್ನು ನಾವು ಇವತ್ತು ಸರ್ಕಾರದ ಮುಂದಿಡ್ತಾ ಇದ್ದೀವಿ. ಹೇಗೆ ಅಂತೇಳಿ ನಾವೆಲ್ಲ ಗಮನಿಸಬಹುದು. ಈ ಹಿಂದೆ ಹಳ್ಳಿಗಳಲ್ಲಿರ್ಬೋದು, ಪಟ್ಟಣಗಳಲ್ಲಿರ್ಬೋದು ನಮ್ಮ ದಲಿತ ಸಮುದಾಯದ ಮೇಲೆ ಬಹಳಷ್ಟು ಕಿರುಕುಳ ನೀಡತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಅಟ್ರಾಸಿಟಿ ಆಕ್ಟ್ ತರೋದ್ರ ಮುಖಾಂತರವಾಗಿ ಅವರಿಗೆ ಕಾನೂನಿನ ಬೆಂಬಲವನ್ನು ನೀಡುವುದರ ಮುಖಾಂತರವಾಗಿ ಆ ಸಮುದಾಯದ ಮೇಲೆ ಆಗ್ತಕ್ಕಂಥ ಹಲ್ಲೆಗಳು ಬಹಳಷ್ಟು ಕಡಿಮೆ ಆಗಿದೆ. ಬಹಳಷ್ಟು ಜನ ಇವತ್ತು ಜಗಳ ಮಾಡಂಗಿಲ್ಲ. ಕಾಶ್ಮೀರ ಸಂದರ್ಭದಲ್ಲಿ ಮಾಹಿತಿ ಮಾರತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಪಾಕಿಸ್ತಾನದ ಮಾಹಿತಿಗಳನ್ನ ಅದು ಕುರಿಗಾಯಿಗಳನ್ನು ನಾವು ನೀಡೋದು. ಇವತ್ತು ಹಲವಾರು ವರ್ಷಗಳಿಂದ ಭಾರತ ಮತ್ತು ಚೀನಾ ಬಾರ್ಡರ್ಗಳಾಗ್ತಕ್ಕಂಥ ಕೆಲವು ಘಟನೆಗಳನ್ನ ಈ ದೇಶಕ್ಕೆ ಗೊತ್ತಿರತಕ್ಕಂಥ ಸಂಸ್ಥೆಗಳನ್ನು ತಿಳಿಸಿರ್ತಕ್ಕಂಥವ್ರು ಅವ್ರು ಕುರಿ ಕಾಯ್ತಕ್ಕಂಥವ್ರು ಈ ದೇಶಕ್ಕೆ ಸತ್ಯವನ್ನು ತಿಳಿಸಿರ್ತಕ್ಕಂಥ ಅಂತ ಕುರಿಗಾರಿಕೆ ಮಾಡ್ತಕ್ಕಂಥ ಬಂಧುಗಳು ರಾಜ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಯ್ದೆ ಆಗತಕ್ಕಂಥವೆಲ್ಲ ಸೇರಿವೆ. ಅದಕ್ಕಾಗಿ ನಮ್ಮೆಲ್ಲ ಹಿರಿಯರು 2-3 ದಿನದ ಮುಂಚಿತವಾಗಿ ನನ್ನ ತಹಸೀಲ್ದಾರ್ ನಮಗೂ ಕೇಳಕ ಕೇಳ್ರಿ ನಮಗೂ ಹೌದು ಕುರಿಗಾರ ಬೇಕ್ರಿಲ್ರಿ ಹೇಳುದು ಹೇಳಿ ದೊಡ್ಡ ಬಾಯಿ ಮಾಡಿ ಹೇಳಕತ್ತಿ. ನಾನು ನಿನ್ಕಿಂತ ದೊಡ್ಡ ಪಟ್ಟ ಬಾಯಿ ಮಾಡಿ ಹೇಳ್ತನು. ನೀ ಏನ್ ಹೇಳಿಯೋ ಹೇಳಿ. ನಮಗೂ ಮ್ಯಾಗಿನವ್ರು ಕೇಳೋರು 4-5 ಮಂದಿ ಅದಾರ. ಮ್ಯಾಗಿನವ್ರ ಅಧಿಕಾರಿಗಳು ನಮ್ಗೆ ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾರ ಅದ್ರ ಪ್ರಕಾರ ಮಾಡ್ತೀವಿ ಸರ್. ಸಮಾನ ಒಳಗಿಲ್ಲ ಸ್ವಲ್ಪ ಪ್ರಾಬ್ಲಮ್ ಏನಲ್ಲ ಮತ್ತೆ
ಇನ್ನು ಇವತ್ತಿನ ದಿವಸ ಬನ್ನಟ್ಟಿ ರಬಕೈ ತಾಲೂಕಿನಲ್ಲಿ ನಮ್ಮ ಸಮಸ್ತ ತಾಲೂಕಿನ ಕುರುಬ ಸಮಾಜದವರು ಇನ್ನುಳಿದ ಕುರಿ ಕಾಯುವ ಎಲ್ಲಾ ಸಮಾಜದವರು ಸೇರಿ ನಾವೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಈ ತಾಲೂಕಾ ಆಡಳಿತದವರು ನಮಗೆ ಒಳಗೆ ಬಿಡಬೇಕಾದ್ರೆ ಸ್ವಲ್ಪ ಸಮಸ್ಯೆಯನ್ನು ಮಾಡಿದ್ರು. ಆದರೂ ಮತ್ತು ನಾವು ಮನವಿ ಮಾಡ್ಕೊಂಡ ನಂತರ ಅವರು ಒಳಗೆ ಬಿಟ್ಟರು. ನಮ್ಮನ್ನ ಬಿಟ್ಟ ನಂತರ ನಾವು ನಮ್ಮ ಅಹವಾಲುಗಳನ್ನು ಸವಿಸ್ತಾರವಾಗಿ ಅವಿಗೆ ಮನದಟ್ಟು ಆಗುವಂಗೆ ಹೇಳಿದೀವಿ. ಹೇಳಿದ ನಂತರ ಅವರು ನಾವು ಒಂದು ವಾರ ನಂತರ ತಮ್ಮ ಮುಖಂಡರನ್ನ ಸಭೆ ಕರೆದು ಇಲ್ಲಿ ನಮ್ಮ ತಾಲೂಕದಲ್ಲಿ ಆಗುವಂತ ಕುರಿಗಾಯಿ ಕಾಯುವವರಿಗೆ ಏನು ಸಮಸ್ಯೆ ಆಕತ್ತನ್ನ ವೆಟರ್ನರಿ ಡಾಕ್ಟರ್ ತರಿಸೋದಾಗಲಿ ಮತ್ತು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಕರೆಸೋದಾಗಲಿ ಕರೆಸಿ ಅವ್ರು ನಮ್ಮ ತಾಲೂಕಿನಲ್ಲಿ ಕುರಿ ಕಾಯುವಂತ ಜನರಿಗೆ ಏನು ತೊಂದರೆ ಆಗುವಂತವಲ್ಲ ಅವ್ನ ನಿವಾರಿಸ್ತೇನೆ ಅಂತ ಮಾತನ್ನ ಭರವಸೆಯನ್ನ ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಕೊಟ್ಟಾರ. ಆ ನಂತರ ನಾವು ಫಾಲೋಅಪ್ ಮಾಡ್ತೀವಿ. ಒಂದು ವಾರ ನಂತರ ಅವ್ರ ಮನವಿಗೆ ನಮ್ಮ ಮನವಿಗೆ ಅವ್ರು ಸ್ಪಂದಿಸಿ ಕರೆದ ನಂತರ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀವಿ. ಇಲ್ಲಂದ್ರೆ ನಮ್ಮ ಈ ಏನು ಹೋರಾಟ ಇದು ಕಾಯ್ದೆ ಬರುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳಕ್ ಬಯಸ್ತೇನೆ. ರಬಕೈವಾಡ ತಾಲೂಕಾ ಮತ್ತು ಜಿಲ್ಲೆಯಾದಂತ ಮುಂದೆ ಅಧಿವೇಶನಗಳ ಯಾವ ರೀತಿ ಹೋರಾಟಗಳ ಮುಂದೆ ಈಗ ತಾಲೂಕಾ ಮಟ್ಟದ ನಾವು ಹೋರಾಟ ಮಾಡಿದ್ವಿ. ಬರೋ ದಿನಮಾನದಲ್ಲಿ ಬಾಗಲಕೋಟೆ ಜಿಲ್ಲಾ ಮಟ್ಟದಲ್ಲೂ ಈ ಹೋರಾಟನ ಮುಂದುವರಿಸ್ತೀವಿ. ನಾವು ಈಗ ಏನು ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಮನವಿ ಕೊಟ್ಟು ಏನು ನಮ್ಮ ಕಾನೂನು ಆಗ್ಬೇಕಾಗಿತ್ತು ಆಗುವವರೆಗೆ ನೀವು ತಗೊಂಡು ಬೆಂಗಳೂರು ತನಕ ಹೋಗಕ್ ಕೂಡ ನಾವು ರೆಡಿ ಇದೀವಿ. ಮಲ್ಲಪ್ಪ ಸಿಂಗಾಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು,